ಒಳ ಮೀಸಲಾತಿಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ಇದೀಗ ದಲಿತ ಸಮುದಾಯದ ಮುಖಂಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ತೆಗೆದುಕೊಂಡಿರತಕ್ಕಂಥ ನಿರ್ಧಾರ ಸರ್ಕಾರದ ಕ್ರಮವನ್ನು ಖಂಡಿಸಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಇದೀಗ ಮುಂದಾಗಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕದ ಆದೇಶದ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಳ ಮೀಸಲಾತಿ ನಿರಾಕರಿಸಿ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. 56,000 ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಿರ್ತಕ್ಕಂಥ ಸರ್ಕಾರದ ಈ ಒಂದು ನಿರ್ಧಾರವನ್ನು ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ಮಾಡುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ತುಮಕೂರು ಜಿಲ್ಲಾ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇದೀಗ ಹೆಜ್ಜೆಯನ್ನು ಇಟ್ಟಿರತಕ್ಕಂತಹದ್ದು. ಕರ್ನಾಟಕ ಮಾದರ ಮಹಾಸಭಾದ ವತಿಯಿಂದಾಗಿ ಈ ಒಂದು ಜಿಲ್ಲೆಯಾದ್ಯಂತ ಒಂದು ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಎನ್ನುವಂತಹದ್ದನ್ನು ತಿಳಿಸಲಾಗಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರಿ ಹುದ್ದೆಗಳ ನೇಮಕದ ಸರ್ಕಾರದ ನಿರ್ಧಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂತಹದ್ದು. ಒಳ ಮೀಸಲಾತಿ ನಿರಾಕರಿಸಿ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇದೆ. 56,000 ಹುದ್ದೆಗಳ ಭರ್ತಿಗೆ ಕ್ರಮವನ್ನ ತೆಗೆದುಕೊಂಡಿರ್ತಕ್ಕಂತಹದ್ದು. ಸರ್ಕಾರದ ಈ ಒಂದು ನಿರ್ಧಾರವನ್ನ ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಒಳ ಮೀಸಲಾತಿ ಹೋರಾಟದ ಸಮಿತಿ ಕರ್ನಾಟಕ ಮಾದರ ಮಹಾಸಭಾದ ತುಮಕೂರು ಜಿಲ್ಲಾ ವತಿಯಿಂದ ನಗರದ ಟೌನ್ ಹಾಲ್ ವೃತ್ತದಲ್ಲೇ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ತೀರ್ಮಾನ ತಗೊಂಡು ಅಂತೇಳಿ ಸರ್ಕಾರ ಮಾತು ಕೊಟ್ಟಿತ್ತು. ಮಾತು ಕೊಟ್ಟ ಸರ್ಕಾರ ಮಾತಿಗೆ ತಪ್ಪಿದೆ. ಮಾತು ಕೊಟ್ಟ ಸರ್ಕಾರ ಮಾತಿಗೆ ತಪ್ಪಿದ್ದಕ್ಕೆ ಇವತ್ತು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಬಂದ್ ಕರೆ ಕೊಟ್ಟಿದ್ದೀವಿ. 28 ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕಲ್ಲೂ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕೂಡ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಎರಡು ವರ್ಷ ಮುಗಿದೋಯ್ತು. ಸುಪ್ರೀಂ ಕೋರ್ಟ್ ತೀರ್ಪು ಬಂದು 4 ತಿಂಗಳಲ್ಲಿ ಆಂಧ್ರ ತೆಲಂಗಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಮಾಡಿದ್ದಾರೆ. ಆಂಧ್ರ ರಾಜ್ಯದಲ್ಲಾಗಿದೆ, ತೆಲಂಗಾಣ ರಾಜ್ಯದಲ್ಲಾಗಿದೆ. ಕರ್ನಾಟಕದಲ್ಲಿ ನಿಮ್ಗೇನು ಸಮಸ್ಯೆ ಇದೆ? ಸುಪ್ರೀಂ ಕೋರ್ಟು ಗೈಡೆನ್ಸ್ ಕೊಟ್ಟಿದೆ. ಎಂಪೆರಿಕಲ್ ಡಾಟಾ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಅದಕ್ಕೋಸ್ಕರ ನೀವೇನು ಮಾಡಿದ್ರಿ? ಕೇವಲ ಸಮಯ ತಳ್ಳಕ್ಕೋಸ್ಕರ ನೀವು ನ್ಯಾಯಮೂರ್ತಿ ನಾಗಮೋಹನ್ ಆಯೋಗ ಮಾಡಿದ್ರಿ. ನಾವು ಕೇಳಿದ್ವ? ಯಾರಾದರೂ ಮಾದಿಗ ಒಳ ಮೀಸಲಾತಿ ಹೋರಾಟಗಾರ ನಾವು ನ್ಯಾಯಮೂರ್ತಿ ಆಯೋಗ ಮಾಡಿ ಅಂತ ಕೇಳಿದ್ವ? ನಾವು ನಿಮ್ಗೆ ನೀವೇ ಮಾಡಿಕೊಂಡ್ರಿ ಆಯೋಗ 1 ತಿಂಗಳು 2 ತಿಂಗಳಲ್ಲ, ಅದಕ್ಕೊಂದು ವರ್ಷನೇ ಆಗೋಗ್ಬಿಟ್ಟು 1 ವರ್ಷ ಕಳಿಸಿದ್ದಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಆಯೋಗ ರಿಪೋರ್ಟ್ ಕೊಟ್ಟ ಮೇಲೆ ಏನು ಮಾಡ್ಬೇಕು? ನೀವು ಒಳ ಮೀಸಲಾತಿ ಮಾಡಬೇಕು ಬೇಡವಾ? ಮತ್ತೆ ಆಯೋಗನ ನೀವು ತಿಪ್ಪೆಗೆ ಬಿಸಾಕ್ಬಿಟ್ರೆ ಆಯೋಗನ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ಕೊಟ್ಟ ಆಯೋಗನ ತಿಪ್ಪೆಗೆ ಎಸೆದು ನಿಮ್ಮದೇ ಮೈಸೂರು ರಾಜಕಾರಣಿಗಳ ಕುಮ್ಮಕ್ಕಿಗೆ ನಿಮ್ಮದೇ ಒಂದು ರಿಪೋರ್ಟ್ ರೆಡಿ ಮಾಡಿಕೊಂಡು ಒಳ ಮೀಸಲಾತಿ ಮಾಡಿದ್ರಿ. ಆದರೂ ಕೂಡ ನಾವು ಈ 30 ವರ್ಷದ ಹೋರಾಟ ನಮ್ಮ ಮುಂದಿನ ಪೀಳಿಗೆ ಭವಿಷ್ಯತ್ ನೋಡಿಕೊಂಡು ಆಯ್ತು ಬಿಡಪ್ಪ, ನೀವೆಷ್ಟು ಕೊಟ್ಟರೆ ಅಷ್ಟೇ ಕೊಡ್ತೀವಿ ಅಂತ ಅಷ್ಟೇ ತಗೊಂಡ್ವಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸ್ಪಷ್ಟವಾಗಿ ಹೇಳಿದ್ರು 6-5 ಅಂತ ಹೇಳಿದ್ರಿ. ನೀವೇನು ಮಾಡಿದ್ರಿ? 6 ಮಾಡಿದ್ರಿ. ಯಾಕೆ? ರಾಜಕಾರಣ ಇಡೀ ರಾಜ್ಯಾದ್ಯಂತ ಒಳ ಮೀಸಲಾತಿ ಜಾರಿಯ ಬಗ್ಗೆ ಮಾದಿಗ ಸಮುದಾಯ ಈಗಾಗಲೇ ಪ್ರತಿಭಟನೆ ಧರಣಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋದಕ್ಕೆ ಮಾದಿಗ ಸಮುದಾಯದ ಓಟ್ಗಳನ್ನು ಪಡೆದಂಥ ಸಿದ್ದರಾಮಯ್ಯ ಸರ್ಕಾರ, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಮನಸ್ಸು ಮಾಡೋದ್ರ ಮೂಲಕ ಕೂಡಲೇ ಒಳ ಮೀಸಲಾತಿ ವಿರೋಧಿಸೋದನ್ನು ಬಿಟ್ಟು ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಮಾಡಬೇಕು. ಇಲ್ಲ ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯದ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗ ಸಮುದಾಯದವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಧರಣಿ ಹೋರಾಟ ಮಾಡ್ತಾವ್ರೆ. ಜೊತೆಯಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತು, ಗ್ರಾಮ ಪಂಚಾಯತಿ, ಮಹಾನಗರ ಪಾಲಿಕೆ ಚುನಾವಣೆ ಏನು ನಡೀತೈತೆ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಮತವನ್ನು ಚಲಾಯಿಸೋದಕ್ಕೆ ಈಗಾಗಲೇ ತೀರ್ಮಾನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 30 ವರ್ಷಗಳ ನಿರಂತರ
ಏನು ಇಲ್ಲಿವರೆಗೆ ಯಾರು ವಿರೋಧಿಸ್ತಾ ಇದ್ದೀರಾ ಅವರೇ ವಿರೋಧಿಸ್ತಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು. ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಿದರೆ, ಮಾಧುಸ್ವಾಮಿ ಆಯೋಗದ ವರದಿಯನ್ನು ತಿರಸ್ಕರಿಸಿದೆ, ನಾಗಮೋಹನ್ ದಾಸ್ ಆಯೋಗವನ್ನು ತಿರಸ್ಕರಿಸಿದ್ದೀರ. ಸರ್ಕಾರಗಳೇ ಸಂವಿಧಾನ ಪಾಲನೆ ಮಾಡೋಂಥವ್ರು, ಪ್ರಜಾಪ್ರಭುತ್ವವನ್ನು ಪಾಲನೆ ಮಾಡೋಂಥವ್ರು, ಕಾನೂನನ್ನು ಪಾಲನೆ ಮಾಡೋಂಥವ್ರು ಆಯೋಗಗಳನ್ನ ನೇಮಕ ಮಾಡಿ ಆ ಆಯೋಗದ ನ್ಯಾಯಾಧೀಶರಿಗೆ ಅವಮಾನ ಮಾಡಿದ್ದೀರ. ಇದು ಸರಿಯಲ್ಲ. ಕೂಡಲೇ ತಾವು ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸರಂತೆ ಗಟ್ಟಿ ನಿಲುವನ್ನು ತಗೊಬೇಕು, ಸಾವು ಮಹಾರಾಜರಂತೆ ಗಟ್ಟಿ ನಿಲುವನ್ನು ತಗೊಬೇಕು, ನಾಲ್ವಡಿ ಕೃಷ್ಣರಾಜರಂತೆ ಗಟ್ಟಿ ನಿಲುವನ್ನು ತೆಗೆದುಕೊಂಡು ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕು. ಒಂದು ವರದಿ ಆಯೋಗವನ್ನು ಮಾಡಬೇಕಾದ್ರೆ ಪರ ವಿರೋಧ ಚರ್ಚೆ ಇದ್ದೇ ಇರ್ತದೆ. ಅದಕ್ಕೆಲ್ಲ ಮಣಿಯದೇನೆ ತಾವು